ಆರಂಭದಿಂದ ಇಲ್ಲಿ ತನಕ ಸಮಸ್ಯೆಗಳು ಒಂದಾ ಎರಡಾ ನೋಡಿ. ವಿಕಲಾಂಗಚೇತನರನ್ನು ಕೂಡ ಈ ಲಿಸ್ಟಲ್ಲಿ ಹಾಕ್ತಾರೆ ಅಂತಂದರೆ, ನಾನು ಹಿಂದೊಂದ್ಸರಿ ಪ್ರಶ್ನೆ ಕೇಳಿದ್ದೆ, ನಿಮ್ಮ ಮನೆಯಲ್ಲಿ ಯಾರಾದ್ರೂ ಈ ಪ್ರೆಗ್ನೆಂಟ್ ಲೇಡೀಸ್ ಯಾರಾದರೂ ಇದ್ದರೆ ಅಂಥವ್ರಿಗೆ ಏನಾದರೂ ನೀವು ಈ ರೀತಿ ಜವಾಬ್ದಾರಿನ ವಹಿಸ್ತೀರಾ? ವಿಕಲಾಂಗಚೇತನರು ನಿಮ್ಮ ಮನೆಯಲ್ಲಿದ್ದರೆ ಇದೇ ರೀತಿ ಕೆಲಸ ಮಾಡ್ತಾಯಿದ್ರೆ ನೀವು, ಕೆಲವು ಅಧಿಕಾರಿಗಳು ಹೇಳ್ತಾರಂತೆ ಕೆಲಸ ಮಾಡ್ತೀರಾ ಅಥವಾ ನಿಮ್ಮನ್ನು ಸಸ್ಪೆಂಡ್ ಮಾಡಬೇಕಾ ಅಂತ. ಇದು ಇನ್ನು ಬೆಂಗಳೂರಿನಲ್ಲಿ ಭಾಳ ಲೇಟಾಗಿ ಶುರುವಾಯಿತು. ಬೆಂಗಳೂರಿನಲ್ಲೂ ಅದೇ ರಾಮಾಯಣವೇ. ಏನು ಸಾಮಾನ್ಯ ಆಗಿತ್ತಾ? ಆಸ್ಪತ್ರೆಯ ಸಿಬ್ಬಂದಿಗಳನ್ನು ಬಳಸ್ಕೋತಾರೆ ಅಂತಂದರೆ ನೀವು ಲೆಕ್ಕ ಹಾಕೊಳ್ಳಿ ಹೆಂಗಿದೆ ಅಂತ. ಕಿದ್ವಾಯಿ ಆಸ್ಪತ್ರೆ 60 ಜನರಿಗೆ ನೀವು ಟ್ರೈನಿಂಗ್ ಕೊಡ್ತೀವಿ ಬನ್ನಿ ಅಂತ ಕರೆದಿದ್ರು. ನಾನು ಒಂದೇ ಪ್ರಶ್ನೆ ಕೇಳಿದೆ ಸಂಬಂಧಪಟ್ಟಂಥವ್ರಿಗೆ. ಮೊದಲೇ ಅಲ್ಲಿ ರೋಗಿಗಳು ಪರದಾಡ್ತಿರ್ತಾರೆ ಪಾಪ, ಆ ಕ್ಯಾನ್ಸರ್ ಅನುಭವಿಸ್ತಾ ಇರ್ತಾರಲ್ಲ, ಅವ್ರಿಗೆ ಗೊತ್ತಿರುತ್ತೆ. ಪುಟ್ಟ ಪುಟ್ಟ ಮಕ್ಕಳುಗಳನ್ನು ಹೋಗಿ ನೋಡಿ, ತಲೆ ಬೋಳಿಸ್ಕೊಂಡು ಪಾಪ ಅವು ಕೀಮೋ ತಗೊಂಡು ಒದ್ದಾಡ್ತಿರ್ತವೆ. ಅಲ್ಲಿರೋರನ್ನು ನೀವು ಇದಕ್ಕೆ ಬಳಸ್ಕೊಂಡ್ಬಿಟ್ರೆ ಗತಿ ಏನಾಗಬೇಕು? ಆಮೇಲೆ ಆ ಕೊಟ್ಟಂಥ ಗಡುವು 3 ಮತ್ತೊಂದು ದಿವಸ. ಆ 3 ಮತ್ತೊಂದು ದಿವಸದಲ್ಲಿ ಆಗಕ್ಕೆ ಸಾಧ್ಯ ಏನ್ರಿ? ಯಾರಾದರೂ ತಲೆ ಇರೋರು ಈ ರೀತಿ ಮಾಡ್ಲಿಕ್ಕೆ ಸಾಧ್ಯನಾ? ಈಗ ಅಂತೂ ಇಂತೂ ಅದು ಈಗ ಡೇಟ್ ಮತ್ತೆ ಮುಂದಕ್ಕೆ ಹೋಗಿದೆ. ಇನ್ನು ಶಾಲಾ ಅವಧಿ ಬದಲಾಗಿದೆ. ಅವರು ಬೆಳಗ್ಗೆ 8 ಗಂಟೆಯಿಂದ 1 ಗಂಟೆ ತನಕ ಶಾಲೆ ಕೆಲಸ ಮಾಡಬೇಕು. ಮಧ್ಯಾಹ್ನ ತನಕ ಅವ್ರು ಪಾಠ ಮಾಡಿ ಮಧ್ಯಾಹ್ನದ ಮೇಲೆ ಈ ರೀತಿ ಅವರು ಗಣತಿಗೆ ಹೋಗಬೇಕು. ಏನು ಗಣತಿ ಇದು? ಯಾವ ರೀತಿಯ ಗಣತಿ ಇದು? ನೀವು ಡೀಟೇಲ್ಸ್ ಕೊಟ್ಟರೆ ಕೊಡ್ಬೋದು, ಬಿಟ್ಟರೆ ಬಿಡ್ಬೋದು ಅಂಥದ್ದು. ಸೊ ಮಾಡೋದು ಯಾಕೆ ಅದನ್ನು? ಹಾಗಾದರೆ ಈಗ ಶಿಕ್ಷಕರ ಅವಧಿಯನ್ನು ವಿಸ್ತರಿಸಿದೆ. ಶಿಕ್ಷಕರಿಗೆ ಹಬ್ಬ ಇಲ್ಲ, ಹರಿದಿನ ಇಲ್ಲ, ಅವ್ರು ಕೆಲಸ ಮಾಡಬೇಕು. ಈ ಕೇಳುವಂಥದ್ದು ಏನಂದರೆ ಮಾಡಬಾರ್ದು. ಹಾಗಾದರೆ ಮಾಡಿ, ಯಾರು ಬೇಡ ಅಂತಾರೆ. ಆದರೆ ಏನು ಎಷ್ಟೊಂದು ತರಾತುರಿನಲ್ಲಿ, ಇಷ್ಟೊಂದು ಹರಿಬರಿನಲ್ಲಿ, ಇಷ್ಟೊಂದು ಅವಸರದಲ್ಲಿ ಮಾಡುವಂಥ ಅಗತ್ಯ ಇತ್ತಾ? ಇದು ಏನೇನು ಸಮಸ್ಯೆಗಳಾಗುತ್ತೆ ಏನು ಅಂತ ಗೊತ್ತಿರಲಿಲ್ವಾ? ನಿನ್ನೆ ಒಂದು ಸಮಸ್ಯೆ ಕೇಳ್ತಾ ಇದ್ವಿ. ಶಿವಮೊಗ್ಗದಲ್ಲಿ ಯಾರ್ದೋ ಡೀಟೇಲ್ಸ್ಗಳನ್ನು ಹಾಕಿದರೆ ಅದು ಹಿಂದೂ ಕುಟುಂಬದ ಡೀಟೇಲ್ ಹಾಕಿದರೆ ಅದು ಈ ಮುಸ್ಲಿಂ ಕುಟುಂಬದ ಡೀಟೇಲಿಗೆ ಹೋಗ್ತಾ ಇತ್ತಂತೆ. ಇದು ಯಾವ ಸಂದೇಶ ರವಾನಿಸುತ್ತಿದ್ದು? ಬನ್ನಿ ಇದರ ಬಗ್ಗೆ ಮಾತಾಡೋಣ. ಹಿರಿಯ ನಾಯಕರು, ಕಾಂಗ್ರೆಸ್ ವಕ್ತಾರರು BR ಸುದರ್ಶನ್ ನಮ್ಮ ಜೊತೆಗಿದ್ದಾರೆ. ರವೀಂದ್ರ ರೇಷ್ಮೆ ಹಿರಿಯ ಪತ್ರಕರ್ತರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. KD ಶ್ರೀಕಂಠೇಗೌಡರು JDS ವಕ್ತಾರರು ಮೈಸೂರಿಂದ ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಬರ್ತಾ ಇದ್ದಾರೆ. N ಮಹೇಶ್ ಮಾಜಿ ಶಾಸಕರು ಕೊಳ್ಳೇಗಾಲದಿಂದ ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಬರ್ತಾರೆ. ಅಂತೂ ಇಂತೂ ಈಗ ಡೆಡ್ಲೈನ್ ಅಂದರೆ ಇವತ್ತಿಗೆ ಗಣತಿ ಪೂರ್ಣ ಆಗಬೇಕಾಗಿತ್ತು, ಆದರೆ ಇಲ್ಲ, ಅದು ಮತ್ತೆ ಮುಂದಕ್ಕೆ ಹೋಗಿದೆ. ಹಾಗಾದರೆ ಇದಕ್ಕೆ ಏನೇನು ವ್ಯವಸ್ಥೆಗಳನ್ನು ಮಾಡ್ಕೊಂಡಿದೆ, ಜೊತೆಗೆ ಇದರ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡೋಣ. ಅದಕ್ಕಿಂತ ಮೊದಲು ಡೆಡ್ಲೈನ್ ಏನು ಮುಂದಕ್ಕೆ ಹೋಗಿದೆಯಲ್ಲ ಅದರ ಬಗ್ಗೆ ಒಂದಷ್ಟು ವಿವರಗಳನ್ನು ನೋಡಬನ್ನಿ. ಸೆಪ್ಟೆಂಬರ್ 22ರಿಂದ ಜಾತಿ ಸಮೀಕ್ಷೆ ನಡೀತಿದೆ. ಸಮೀಕ್ಷೆ ಘೋಷಣೆಯಾದ ದಿನವೇ ರಾಜ್ಯ ಸರ್ಕಾರ ಆಯೋಗಕ್ಕೆ ಗಡುವು ಕೊಟ್ಟಿತ್ತು. ಅಕ್ಟೋಬರ್ 7ಕ್ಕೆ ಸಮೀಕ್ಷೆ ಪೂರ್ಣಗೊಳಿಸುವಂತೆ ಸೂಚಿಸಿತ್ತು. ಈ ಪ್ರಕಾರ ಇವತ್ತು ಗಣತಿಗೆ ಕೊನೆಯ ದಿನ. ಆದರೆ ಈವರೆಗೂ ಸಮೀಕ್ಷೆ ಮಾತ್ರ ಪೂರ್ಣಗೊಂಡಿಲ್ಲ. ಜಾತಿ ಸಮೀಕ್ಷೆಗೆ ನೀಡಿದ್ದ ಗಡುವು ವಿಸ್ತರಣೆ. ಶಿಕ್ಷಕರ ಶಾಲಾ ಅವಧಿ ಬದಲಿಸಿದ ಇಲಾಖೆ. ಸಮೀಕ್ಷೆಗೆ ಕೊಟ್ಟ ಗಡುವೇನೋ ಮುಗಿದಿದೆ. ಈ ಹೊತ್ತಲ್ಲೇ ಶಾಲೆಗಳಿಗೆ ಕೊಟ್ಟಿದ್ದ ದಸರಾ ರಜೆನೋ ಮುಗಿತಾ ಬಂದಿದೆ. ಶಿಕ್ಷಕರು ಶಾಲೆಗಳಿಗೆ ಹೋಗಬೇಕಿದೆ, ಆದರೆ ಸಮೀಕ್ಷೆ ಮಾತ್ರ ಇನ್ನೂ ಪೂರ್ಣಗೊಂಡಿಲ್ಲ. ಹೀಗಾಗಿ ನಿನ್ನೆ ಸಮಾಜ ಕಲ್ಯಾಣ ಇಲಾಖೆ, ಶಿಕ್ಷಣ ಇಲಾಖೆ, ಹಿಂದುಳಿದ ವರ್ಗಗಳ ಆಯೋಗದವರು ಸಭೆ ಮಾಡಿದ್ದಾರೆ. ಈ ಸಭೆಯಲ್ಲಿ ಶಾಲೆಗಳಿಗೆ ಹೋಗಬೇಕಿದ್ದ ಶಿಕ್ಷಕರ ಶಾಲಾ ಅವಧಿಯನ್ನೇ ಬದಲಾವಣೆ ಮಾಡಿದೆ. ಜೊತೆಗೆ ಜಾತಿ ಗಣತಿಗೆ ನೀಡಿದ್ದ ಗಡುವು ವಿಸ್ತರಣೆಯಾಗಿದೆ. ಹಾಗಿದ್ರೆ ಶಿಕ್ಷಕರ ಶಾಲಾ ಅವಧಿಯಲ್ಲಾದ ಬದಲಾವಣೆಗಳೇನು ತೋರಿಸ್ತೀವಿ ನೋಡಿ. ಶಿಕ್ಷಣ ಇಲಾಖೆ ಸಮೀಕ್ಷೆ ಕಾರ್ಯಕ್ಕೆ ಶಿಕ್ಷಕರ ಅವಧಿ ವಿಸ್ತರಿಸಿ ಆದೇಶ ಹೊರಡಿಸಿದೆ. ಗಣತಿಗೆ ನಿಯೋಜನೆಯಾಗಿರೋ ಶಿಕ್ಷಕರು ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸಬೇಕು. ಮಧ್ಯಾಹ್ನ 1 ಗಂಟೆ ಬಳಿಕ ಸಮೀಕ್ಷೆ ಕಾರ್ಯದಲ್ಲಿ ಭಾಗಿಯಾಗಬೇಕು. ಹೀಗಾಗಿ ಸರ್ಕಾರ ಹಾಗೂ ಅನುದಾನಿತ ಶಾಲೆಗಳ ಮಕ್ಕಳಿಗೆ ಅರ್ಧ ದಿನ ಅಷ್ಟೇ ಶಾಲೆ ಇರಲಿದೆ. ಹಾಗಿದ್ರೆ ಎಲ್ಲಿವರೆಗೂ ಸಮೀಕ್ಷೆ ವಿಸ್ತರಣೆ ಅಂತ ನೋಡೋದಾದ್ರೆ, ಅಕ್ಟೋಬರ್ 12ರವರೆಗೆ ಸಮೀಕ್ಷೆ ಕಾರ್ಯದಲ್ಲಿ ಭಾಗಿಯಾಗಲು ಶಿಕ್ಷಣ ಇಲಾಖೆ ಆದೇಶ ಹೊರಡಿಸಿದೆ. ಆದರೆ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯ ಶಿಕ್ಷಕರು ಅಕ್ಟೋಬರ್ 24ರವರೆಗೆ ಸಮೀಕ್ಷೆ ಮಾಡಬೇಕಿದೆ. ಬೆಂಗಳೂರು ಹೊರತುಪಡಿಸಿ ಉಳಿದೆಲ್ಲ ಕಡೆ ಇದೇ ತಿಂಗಳು 12ರವರೆಗೆ ಸಮೀಕ್ಷೆ ನಡೆಯಲಿದೆ. ಅಕ್ಟೋಬರ್ 8ರಿಂದ ಶಾಲೆಗಳ ಸಮಯದಲ್ಲಿ ಈ ಬದಲಾವಣೆಯಾಗಲಿದೆ. ಹಾಗಿದ್ರೆ ನಿನ್ನೆವರೆಗೂ ಎಷ್ಟು ಸಮೀಕ್ಷೆ ಆಗಿದೆ ಅಂತ ತೋರಿಸ್ತೀವಿ ನೋಡಿ.
ಸಮೀಕ್ಷೆಗೆ 1,43,77,978 ಮನೆಗಳ ಗುರಿ ಹೊಂದಲಾಗಿದೆ. ಈ ಪೈಕಿ 1,15,56,752 ಮನೆಗಳಲ್ಲಿ ಸಮೀಕ್ಷೆ ಮುಗಿದಿದೆ. ಇನ್ನು 28,21,226 ಮನೆಗಳಲ್ಲಿ ಸರ್ವೆ ಕಾರ್ಯ ಆಗಬೇಕಿದೆ. ಹಾಗೆ ಬೆಂಗಳೂರಿನಲ್ಲೂ ಕೂಡ 39,82,335 ಮನೆಗಳನ್ನು ನಿಗದಿಪಡಿಸಲಾಗಿತ್ತು. ಆದರೆ 2,60,900 ಮನೆಗಳಷ್ಟೇ ಪೂರ್ಣಗೊಂಡಿವೆ. ಇನ್ನು 37,21,435 ಮನೆಗಳಲ್ಲಿ ದತ್ತಾಂಶ ಕಲೆ ಹಾಕಬೇಕಿದೆ. ಸಮೀಕ್ಷೆಗೆ ಕೊಟ್ಟಿದ್ದ ಡೆಡ್ಲೈನ್ ಮುಗಿದಿದೆ. ಶಾಲೆಗೆ ಹೋಗಬೇಕಿದ್ದ ಶಿಕ್ಷಕರು ಮಧ್ಯಾಹ್ನದವರೆಗೂ ಶಾಲೆ, ಬಳಿಕ ಸಮೀಕ್ಷೆಗೆ ತೆರಳಬೇಕಾದ ಸ್ಥಿತಿ ಬಂದಿದೆ. ವಿನಯ್ ಕಾಶಪ್ಪನವರ್, TV9 ಬೆಂಗಳೂರು. ಆಯಿತು, ಹಾಗಾದರೆ ದಸರಾ ರಜಾ ಅನ್ನುವಂಥದ್ದು ಇವತ್ತಿಗೆ ಮುಕ್ತಾಯ ಆಗುತ್ತೆ. ಅದನ್ನು ಮುಂದುವರಿಸಿ ಅಂತ ಕೆಲವರು ಮನವಿ ಮಾಡಿಕೊಂಡಿದ್ದಾರೆ. ನೋಡಿ, ಈ ರೀತಿ ಸರ್ಕಾರಿ ನೌಕರರು ಇದರಲ್ಲಿ ಪಾಲ್ಗೊಂಡಿದ್ದಾರೆ. ಹೀಗಾಗಿ ದಸರಾ ರಜಾ ಅವಧಿನ ವಿಸ್ತರಿಸಿ ಸರ್ಕಾರಕ್ಕೆ ಒಂದು ಮನವಿ ಸಲ್ಲಿಸಲಾಗಿದೆ. ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ಸಚಿವರ ಮೇಲೆ ಒತ್ತಾಯ ಹಾಕಲಾಗ್ತಾ ಇದೆ. 20ರಿಂದ ಅಕ್ಟೋಬರ್ 7ರ ತನಕ ದಸರಾ ರಜೆ, ಅಂದರೆ ಇವತ್ತಿನ ತನಕ. ಸೊ ಇದನ್ನು ಅಟ್ಲೀಸ್ಟ್ ಕಂಟಿನ್ಯೂ ಮಾಡಿ ಇದನ್ನು, ಏಕೆಂದರೆ ಸರ್ವೆ ಇನ್ನೂ ನಡೀತಾ ಇದೆ, ಕುಂಟುತ್ತಾ ನಡೀತಾ ಇದೆ, ಯಾವುದೂ ಕ್ಲಾರಿಟಿ ಇಲ್ಲ. ಕೆಲವೊಂದು ಕಡೆಗಂತೂ ಬಿಡಿ, 2 ದಿನದಿಂದ ಒಬ್ಬ ಶಿಕ್ಷಕಿ ಹೋಗಿದ್ದ ಮನೆಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಹೋದರೆ ಅದು ಆ್ಯಪ್ ಓಪನ್ ಆಗ್ತಿಲ್ಲ, ಡೀಟೇಲ್ ಸಿಗ್ತಿಲ್ಲ. ಇನ್ನು ಬೆಂಗಳೂರಲ್ಲಿ ನೀವು ಏನಾದರೂ ಈ ಕಚೇರಿ ಇದ್ದಂಥ ಸಂದರ್ಭದಲ್ಲಿ ಬಹುತೇಕ ಜನರು ಕೆಲಸ ಮಾಡುವಂಥವ್ರೆ, ಅಲ್ಲಿ ಹೋಗಿ ಬಂದರೆ ನಿಮ್ಗೆ ಏನು ಸಿಗುತ್ತೆ? ಇದು ಇಲ್ಲಿ ಬಂದಿರುವಂಥದ್ದು ಏನಪ್ಪ ಅಂತಂದರೆ, ಎಲ್ಲೋ ಒಂದು ಕಡೆಗೆ ಈ ಕಾಂಪಿಟೇಷನ್ ಇದೆ. ಯಾಕೆ ಕೇಂದ್ರದವ್ರು ಅಷ್ಟೇ ಮಾಡಬೇಕಾ, ನಾವು ಮಾಡಬಾರ್ದಾ? ದಯವಿಟ್ಟು ಮಾಡಬೇಕು. ಈಗ ಅದನ್ನು ಜಾತಿ ಗಣತಿ ಅಂತ ಕೆಲವರು ಅಂತಾರೆ. ಇಲ್ಲ, ಜಾತಿ ಗಣತಿ ಅಲ್ಲ, ಇದು ಸಾಮಾಜಿಕ ಸ್ಥಿತಿಗತಿಗಳು, ಆರ್ಥಿಕ ಸ್ಥಿತಿಗತಿಗಳು, ಅದೆಲ್ಲವನ್ನು ಕೂಡ ಒಂದು ಅಧ್ಯಯನ ಮಾಡಲಿಕ್ಕೆ, ಅದೆಲ್ಲ ವಿವರಗಳನ್ನು ಕಲೆ ಹಾಕಲಿಕ್ಕೆ ನಾವು ಮಾಡ್ತಿರುವಂಥದ್ದು ಅನ್ನೋದು ಮಾತನ್ನು ಸರ್ಕಾರ ಹೇಳ್ತಾ ಇದೆ. ಮಾಡಿ, ಅವಸರದಲ್ಲಿ ಮಾಡಬೇಡಿ. ಇದು ಬರೀ ವಿ ಆರ್ ಸುದರ್ಶನ್ ನಮ್ಮ ಜೊತೆಗಿದ್ದಾರೆ, ಕಾಂಗ್ರೆಸ್ ವಕ್ತಾರರು. ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಾವು ನೋಡ್ತಾ ಇದ್ದೀವಿ, ಆರಂಭದಿಂದ ಇಲ್ಲಿ ತನಕ ವಿಘ್ನಗಳ ಸರಮಾಲೆ ಅದು ನಡೀತಾನೆ ಇದೆ. ಯಾಕಂದರೆ ಏನಾದರೂ ಮಾಡುವಂಥ ಸಂದರ್ಭದಲ್ಲಿ ಸಮಸ್ಯೆಗಳು ಬರಲ್ಲ ಅಂತಲ್ಲ ಸರ್, ಬರುತ್ತೆ. ಆದರೆ ಎಲ್ಲೋ ಒಂದು ಕಡೆಗೆ ಇಲ್ಲಿ ಈ ಪ್ರಿಪರೇಷನ್ನ ಕೊರತೆ ತುಂಬ ಸ್ಪಷ್ಟವಾಗಿ ಕಾಣ್ತಾ ಇದೆ ಅಂತ ಅನಿಸ್ತಾ ಇದೆ. ಸುದರ್ಶನ್ ಜಿ, ಏನಂತೀರಿ? ಒಂದು ಸರ್ಕಾರದ ಮುಂದೆ ಜವಾಬ್ದಾರಿ ಇದೆ, ಸಂವಿಧಾನದ ಜವಾಬ್ದಾರಿ ಇದೆ. ಭಾಳ ತಪ್ಪು ಸಂದೇಶ ಹೋಗ್ತಾ ಇದೆ. ಕೇವಲ ಇದು ಹಿಂದುಳಿದ ವರ್ಗಗಳ ಸಮೀಕ್ಷೆ ಅಂಥೇಳಿ ಜನರು ಮಾತಾಡ್ತಿದ್ದಾರೆ, ಅಥವಾ ಮುಖಂಡಗಳು ಕೆಲವರು ರಾಜಕೀಯ ಕಾರಣಗಳಿಗೋಸ್ಕರ ಮಾತಾಡ್ತಿದ್ದಾರೆ. ಆದರೆ ಇದು ಸಮಾಜದ ಎಲ್ಲ ವರ್ಗದ ಜನರ ಸಮೀಕ್ಷೆಯನ್ನು ಕೂಡ ಹಿಂದುಳಿದ ವರ್ಗಗಳ ಆಯೋಗದಿಂದ ಮಾಡ್ತಾ ಇರ್ತಕ್ಕಂಥ ಒಂದು ಪ್ರಕ್ರಿಯೆ. ಇದು ಕೂಡ ಮಾಡಲೇಬೇಕಾಗಿರುವಂಥ ಜವಾಬ್ದಾರಿ ಇದು. ನಾವೇ ಸಂವಿಧಾನವನ್ನು ಅರ್ಪಣೆ ಮಾಡಿಕೊಂಡಿದ್ದೇವೆ. 1949 ನವೆಂಬರ್ 26ರಂದು ಡಾಕ್ಟರ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ನೆಹರೂರವರು ಪ್ರಧಾನಮಂತ್ರಿಗಳಾಗಿದ್ದಂಥ ಒಂದು ಸಂದರ್ಭದಲ್ಲಿ ದೇಶದ ಜನರ ಪರವಾಗಿ ದೇಶದ ಜನರೇ ಅಲ್ಲಿ ಅರ್ಪಣೆಯನ್ನು ಮಾಡಿಕೊಂಡಿರುವಂಥದ್ದು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನಲ್ಲಿ. ಆಮೇಲೆ ಇವತ್ತವರೆಗೆ ಕೂಡ ಸಂವಿಧಾನಕ್ಕೆ 130 ಅಮೆಂಡ್ಮೆಂಟ್ಸ್ ಬಂದಿದ್ದಾವೆ. ಸಂವಿಧಾನವನ್ನು ಬದಲಾವಣೆ ಮಾಡೋಕ್ಕಾಗೋದಿಲ್ಲ, ಬದಲಾವಣೆ ಮಾಡಲೂ ಕೂಡ್ತು. ಆದರೆ ಆಯಾ ಕಾಲಕ್ಕೆ ಆಡಳಿತ ಮತ್ತು ಅಭಿವೃದ್ಧಿಗೆ ಜನರ ಅನುಕೂಲಗಳನ್ನು, ಸಂದರ್ಭ ಪರಿಸ್ಥಿತಿಗಳನ್ನು ನೋಡಿ ಅಮೆಂಡ್ಮೆಂಟ್ಸ್ ಮಾಡಿಕೊಳ್ಳಲಿಕ್ಕೆ ಅವಕಾಶಗಳಿದ್ದಾವೆ. 1951ರಲ್ಲಿ ಮೊದಲನೇ ಅಮೆಂಡ್ಮೆಂಟ್ ಯಾವುದು ಅಂತ ಹೇಳಿದ್ರೆ, ಮೊದಲನೇ ತಿದ್ದುಪಡಿ ಸಂವಿಧಾನಕ್ಕೆ ಯಾವುದು ಅಂತ ಹೇಳಿದ್ರೆ, ರಾಜ್ಯ ಸರ್ಕಾರಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದು. ಸಾಮಾಜಿಕವಾದಂಥ, ಶೈಕ್ಷಣಿಕವಾದಂಥ, ಆರ್ಥಿಕವಾದಂಥ ಸ್ಥಿತಿಗತಿಗಳನ್ನು ಸಮೀಕ್ಷೆ ಮಾಡಿ ಅದರ ಆಧಾರದ ಮೇಲೆ ನೀವು ಕಾರ್ಯಕ್ರಮಗಳನ್ನು, ಕಾನೂನುಗಳನ್ನು ಮಾಡಬೇಕು ಅಂತ ಹೇಳಿ ಅವತ್ತು ಮೊದಲನೇ ತಿದ್ದುಪಡಿ ಇದು ಮಾಡಿರ್ತಕ್ಕಂಥದ್ದು. ಇದನ್ನು ಯಾರು ಹೇಳೋದೇ ಇಲ್ಲ. ಇದನ್ನು ಹೇಗೆ ಅನ್ವಯ ಆಗುತ್ತೆ ಅಂತ ಹೇಳಿದ್ರೆ, ಈಗ ನಮ್ಮ ಸಂವಿಧಾನದ ಉದ್ದೇಶ ಏನು? ಸಮಾಜದ ಎಲ್ಲ ವರ್ಗದ ಜನರಿಗೆ, ಅದರಲ್ಲೂ ಕೂಡ ಯಾರು ಶೋಷಿತರಿದ್ದಾರೆ, ಯಾರು ಯಾವ್ಯಾವ ಕ್ಷೇತ್ರದಲ್ಲಿ ಹಿಂದೆ ಬಿದ್ದಿದ್ದಾರೆ, ಸಾಮಾಜಿಕವಾದಂಥ ಸ್ಥಿತಿಗತಿಗಳೇನು, ಶೈಕ್ಷಣಿಕವಾದಂಥ ಅವಕಾಶಗಳನ್ನು ಯಾರು ಪಡ್ಕೊಂಡಿದ್ದಾರೆ, ಯಾರು ಪಡ್ಕೊಂಡಿಲ್ಲ, ರಾಜಕೀಯವಾದಂಥ ಅವಕಾಶಗಳನ್ನು ಯಾರು ಪಡ್ಕೊಂಡಿದ್ದಾರೆ, ಯಾರು ಪಡ್ಕೊಂಡಿಲ್ಲ, ರಾಜಕಾರಣದ ಅವಕಾಶಗಳಿರ್ಬೋದು, ಅಥವಾ ಇಂಡಸ್ಟ್ರಿಲಿಸ್ಟ್ ಇರ್ಬೋದು, ಮಗದೊಂದು ಇದೆಲ್ಲ ಇದಾವಲ್ಲ, ಅದನ್ನು ಒಂದು ಸಮೀಕ್ಷೆ ಮಾಡಿದಾಗ ಮಾತ್ರ
ಯಾರಿಗೆ ಯಾವ ಕ್ಷೇತ್ರದಲ್ಲಿ ಹಿಂದೆ ಬಿದ್ದಿದ್ದಾರೆ ಅವ್ರಿಗೆ ಏನ್ ಕಾರ್ಯಕ್ರಮಗಳನ್ನ ಹಾಕೊಳ್ಬೇಕು ಅಂತ ಹೇಳಿ ಆ ಕಾರಣಕ್ಕೆ ಸಮೀಕ್ಷೆಯನ್ನು ಮಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿ. ಆಯ್ತು, ಮಾಡೋದ್ರ ಬಗ್ಗೆ ಯಾರ್ದು ಅಬ್ಜೆಕ್ಷನ್ ಇಲ್ಲ, ಮಾಡ್ತಿರುವಂಥ ರೀತಿ ಬಗ್ಗೆ ಅಬ್ಜೆಕ್ಷನ್ಗಳಿದೆ. ನಾನು ಇದ್ರ ಬಗ್ಗೆ ಮಾತಾಡ್ತೀನಿ. ನಾನು ರವೀಂದ್ರ ರೇಷ್ಮೆ ಅವ್ರಿಗೆ ಹೇಳ್ತೀನಿ, ರೇಷ್ಮೆ ಅವರೇ ಇಷ್ಟೊಂದು ಅವಸರದಲ್ಲಿ ಮಾಡುವಂಥ ಅಗತ್ಯ ಅಂತ ನಂಬರ್ 1. ಜೊತೆಗೆ ಸುದರ್ಶನ್ ಅವರು ಹೇಳಿದ್ರು ಉದ್ದೇಶ ಒಳ್ಳೇದಿರಬಹುದು, ಆದರೆ ಆ ಉದ್ದೇಶ ಅದಕ್ಕೆ ಬೇಕಾದಂಥ ಪ್ರಿಪರೇಷನ್ಸ್ಗಳಿಲ್ದೇನೆ, ಪೂರ್ವ ತಯಾರಿಗಳಿಲ್ದೇನೆ, ಅದ್ರ ಬಗ್ಗೆ ಏನು ಗೊತ್ತಾ ರೂಪುರೇಷೆಗಳಿಲ್ದೇ, ಈಗ ಬರೀ ಸುದರ್ಶನ್ ಅವರೊಂದು ಒಳ್ಳೆ ಮಾತನ್ನು ಹೇಳಿದ್ರು, ಬರೀ ಹಿಂದುಳಿದ ವರ್ಗದವರದು ಅನ್ನೋ ರೀತಿಯಲ್ಲಿ ಆಗೋಗ್ಬಿಟ್ಟಿದೆ ಇದು ಅಂತ. ನೀವು ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರನ್ನೇ ಮುಂದಿಟ್ಕೊಂಡು ಪದೇ ಪದೇ ಅವ್ರ ಜೊತೆ ಮೀಟಿಂಗ್ ಮಾಡಿಕೊಂಡು ಅವ್ರ ಹತ್ರನೇ ಸ್ಟೇಟ್ಮೆಂಟ್ ಕೊಡಿಸ್ಕೊಂಡು ನೀವು ಹೇಳ್ತಾ ಇದ್ರೆ ಯಾವ ಸಂದೇಶ ರವಾನೆ ಆಗುತ್ತೆ? ಇಡೀ ದೇಶಕ್ಕೇ ಈ ಇತರ ಹಿಂದುಳಿದ ವರ್ಗಗಳ ಯಾರು ಮತ್ತು ಅವರಿಗೆ ಯಾವ ರೀತಿ ಮೀಸಲಾತಿ ಕೊಡಬೇಕು ಅನ್ನೋದಕ್ಕೆ ಒಂದು ಖಚಿತವಾದ ನಿಖರವಾದ ಸೈದ್ಧಾಂತಿಕ ಚೌಕಟ್ಟನ್ನು ಹಾಕ್ಕೊಟ್ಟಿದ್ದು ಕರ್ನಾಟಕ ರಾಜ್ಯವೇ. 1970ರ ದಶಕದಲ್ಲಿ ದೇವರಾಜ ಅರಸು ಮುಖ್ಯಮಂತ್ರಿ ಆಗಿದ್ದಾಗ ಲಕ್ಷ್ಮಣ್ ಹಾವನೂರ್, LG ಹಾವನೂರ್ ಆಯೋಗ ಅವರು ಇಡೀ ದೇಶಕ್ಕೆ ಮಾದರಿ ಆದದ್ದು. ಯಾಕಂದರೆ ಒಂದು ಸಂವಿಧಾನದ ಆರ್ಟಿಕಲ್ 15(4), 16(4), 15(4), 16(4), 15(4) ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರವೇಶಾತಿಗೆ ಸಂಬಂಧಪಟ್ಟಿದ್ದು, 16(4) ಸರ್ಕಾರಿ ನೌಕರಿಗಳಲ್ಲಿ ಮೀಸಲಾತಿ ಕೊಡೋದು. ಈ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅನ್ನೋ ಆ ಪದಕ್ಕೆ ಸ್ಪಷ್ಟವಾದ ವ್ಯಾಖ್ಯಾನ ಇರಲಿಲ್ಲ. ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತಂದರೆ ಕಮ್ಯುನಿಸ್ಟ್ಗಳೆಲ್ಲ ವರ್ಗಗಳು ಅಂತಂತ ಇದ್ರು. ಆಗ ಹಾವನೂರು ಅವರು ಸ್ಪಷ್ಟವಾಗಿ ಹೇಳಿದರು, ಹಿಂದೂ ಸಮುದಾಯದಲ್ಲಿರೋ ಜಾತಿ ಪದ್ಧತಿಯ ಅಸಮಾನತೆಯಿಂದಾಗಿ ಇಲ್ಲಿ ಜಾತಿನೇ ವರ್ಗಕ್ಕೆ ಚಲನಶೀಲತೆ ಇದೆ, ಜಾತಿಗೆ ಚಲನಶೀಲತೆ ಇಲ್ಲ. ನೀನು ಮಾದಿಗ ಹೊಲೆಯ ಅಂತ ಹುಟ್ಟಿದ್ರೆ ನೀನು ಮಾದಿಗನಾಗಿ ಉಳಿತೀಯ, ಸಾಯೋವರೆಗೂ ನಿನ್ನ ಜಾತಿ ಬದಲಾಯಿಸ್ಲಿಕ್ಕೆ ಅವಕಾಶವೇ ಇಲ್ಲ. ಆದರೆ ನೀವು ಬಡವನಾಗಿ ಹುಟ್ಟಿದವನು ಶ್ರೀಮಂತನಾಗ್ಬೋದು, ಕೆಳವರ್ಗದಲ್ಲಿ ಹುಟ್ಟಿದವನು ನಾಳೆ ಮಧ್ಯಮ ವರ್ಗಕ್ಕೆ ಬರಬಹುದು. ಹಾಗಾಗಿ ಜಾತಿಯೇ ಪ್ರಧಾನ ಮಾನದಂಡವಾಗಿಟ್ಕೊಂಡು ಇತರೆ ಮಾನದಂಡಗಳನ್ನ ಅನುಸರಿಸ್ಬೋದು ಅನ್ನೋದನ್ನು ಒಪ್ಕೊಂಡ್ಬಿಡ್ತು. ಸುಪ್ರೀಂ ಕೋರ್ಟ್ನ ವಿವಿಧ ಸಂವಿಧಾನ ಪೀಠಗಳು ಕೂಡ ಈ ಹಾವನೂರು ವರದಿಯ ಸಿದ್ಧಾಂತ ಏನಿತ್ತು ಇಡೀ ದೇಶಕ್ಕೆ ಮಾದರಿ ಆಯಿತು. ನನಗೆ ಇವತ್ತಿಗೂ ನೆನಪಿದೆ, 1978ರಲ್ಲಿ ಅಖಿಲ ಭಾರತ ಮಟ್ಟದಲ್ಲಿ ಮಂಡಲ ಆಯೋಗವನ್ನು ರಚಿಸಿದರು. ಮೊರಾರ್ಜಿ ದೇಸಾಯಿ ಪ್ರಧಾನಮಂತ್ರಿ ಆಗಿದ್ದರು, ಜನತಾ ಪಕ್ಷ. ಅವರು ಬೆಂಗಳೂರಿಗೆ ಬಂದಾಗ ಟೌನ್ ಹಾಲ್ನಲ್ಲಿ ಅವ್ರಿಗೊಂದು ಪೌರ ಸನ್ಮಾನ ಕೊಟ್ಟರು. ಅಷ್ಟೊತ್ತಿಗಾಗಲೇ ದೇವರಾಜ ಅರಸು ಸಚಿವ ಸಂಪುಟದಲ್ಲಿ ಹಾವನೂರು ಅವರು ಕಾನೂನು ಮತ್ತು ಸಂಸದೀಯ ಇಲಾಖೆ ಸಚಿವರಾಗಿದ್ದರು. ಅಲ್ಲಿ ಅವ್ರು ಮಂಡಲ್ ಅವರು ಏನು ಹೇಳಿಬಿಟ್ರು ಗೊತ್ತಾ, ನಾನಿವತ್ತು ಅಖಿಲ ಭಾರತ ಮಟ್ಟದಲ್ಲಿ ಸಮೀಕ್ಷೆ ನಡೆಸಿಬಿಟ್ಟು ಏನು ಮಂಡಲ್ ವರದಿ ಅಂತ ಕೊಡ್ತಾ ಇದ್ದೀನಿ ಅಖಿಲ ಭಾರತ ಮಟ್ಟದಲ್ಲಿ, ಅದು ನಿಮ್ಮ ಕರ್ನಾಟಕದ ಹಾವನೂರು ವರದಿಯ ನ್ಯಾಷನಲ್ ಎಡಿಷನ್ ಅಂತ, ಅದೊಂದು ರಾಷ್ಟ್ರೀಯ ಆವೃತ್ತಿ ಆಗುತ್ತೆ ಅಷ್ಟೇ ಹೊರತು ನನಗೆ ಬೇರೆ ಈ ಹಾವನೂರು ಆಯೋಗ ಏನು ತರ್ಕ ಬಳಸಿಯೋ ಅದನ್ನೇ ಮಾಡಿದ್ದೀನಿ ಅಂತಂದ್ಬಿಟ್ಟು. ಬಟ್ ಹಾವನೂರು ಆಯೋಗ ಕೂಡ ಈ ಥರ ಮನೆ ಎಣಿಕೆ ಮಾಡ್ಲಿಕ್ಕೆ ಹೋಗಿರಲಿಲ್ಲ. ಅವ್ರು ಏನು ಮಾಡಿದ್ರು ಅಂತಂದರೆ 1935 ಕಟ್ಟ ಕಡೆಯ ಜಾತಿ ಜನಗಣತಿ ನಡೆದಿದ್ದು 1931ರಲ್ಲಿ ಬ್ರಿಟಿಷ್ ಆಳ್ವಿಕೆಯಲ್ಲಿದ್ದಾಗ. ಆ 31ನ್ನು ಬೇಸಾಗಿ ಇಟ್ಕೊಂಡ್ಬಿಟ್ಟು ತದನಂತರ ವಾರ್ಷಿಕ ಜನಗಣತಿ ಪ್ರಮಾಣ ಜಾಸ್ತಿ ಆಗ್ತಾ ಬಂತು, ಅದು ಲೆಕ್ಕಾಚಾರ ಇಟ್ಕೊಂಡ್ಬಿಟ್ಟು ಒಂದು ರ್ಯಾಂಡಮ್ ಸರ್ವೆ ಮೂಲಕ ಮಾಡಿದರು. ಆಗ ಅವರು 3 ವರ್ಗಗಳನ್ನು ಗುರುತಿಸಿದ್ರು: ಹಿಂದುಳಿದ ಜನಾಂಗ, ಹಿಂದುಳಿದ ಜಾತಿ, ಹಿಂದುಳಿದ ಪಂಗಡ, ಬ್ಯಾಕ್ವರ್ಡ್ ಕಮ್ಯುನಿಟಿ, ಬ್ಯಾಕ್ವರ್ಡ್ ಕ್ಯಾಸ್ಟ್, ಬ್ಯಾಕ್ವರ್ಡ್ ಟ್ರೈಬ್ ಅಂತ. ಆದರೆ ದೇವರಾಜ ಅರಸರು ಇದೆಲ್ಲವೂ ಅಲ್ದೇ ಈ 3 ವರ್ಗಗಳಿಗೆ ಸೇರದೇ ಇರೋ ಜಾತಿಗಳಿದಾವಲ್ಲ, ಈಗ ಲಿಂಗಾಯತರು, ಬ್ರಾಹ್ಮಣರು, ವೈಶ್ಯರು, ಜೈನರು ಇತ್ಯಾದಿ, ಅವ್ರಿಗೋಸ್ಕರ BSG ಅಂತ ಬ್ಯಾಕ್ವರ್ಡ್ ಸ್ಪೆಷಲ್ ಗ್ರೂಪ್ ಅಂತ ಮತ್ತೆ 5% ಮೀಸಲಾತಿ ಅವ್ರಿಗೆ ಕೊಟ್ಟಿದ್ರು. ಯಾರ ವಾರ್ಷಿಕ ವರಮಾನ, ಕೌಟುಂಬಿಕ ವಾರ್ಷಿಕ ವರಮಾನ 10,000ಕ್ಕಿಂತ ಕೆಳಗಿದೆಯೋ ಅವರು ನೋಡಿ, ಮೋದಿಯವರು ಸಂವಿಧಾನ ತಿದ್ದುಪಡಿ ತಂದುಬಿಟ್ಟು ಈಗ EWS ಅಂತ ಏನೋ ಮಾಡಿದ್ದಾರೆ. ಅದನ್ನು ದೇವರಾಜ ಅರಸರು ಅವತ್ತೇ ಮಾಡಿದರು. ದೇವರಾಜ ಅರಸರು ಯಾವತ್ತೂ ಜಾತಿ ರಾಜಕಾರಣ ಮಾಡಲಿಕ್ಕೆ ಹೋಗಲಿಲ್ಲ. ಎಲ್ಲ ಜಾತಿ ಜನಾಂಗಗಳಿರೋ ಕಡು ಬಡವರಿಗೆ ತಲುಪುವಂಥ ಪ್ರಯತ್ನ ಮಾಡಿದರು. ಆದರೆ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಗೊತ್ತಾ, ಬಾಲಾಜಿ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ, ಅದರಲ್ಲಿ ನಮ್ಮ ಚೀಫ್ ಜಸ್ಟಿಸ್ MN ವೆಂಕಟಾಚಲಯ್ಯ ಅವರು ಕೂಡ ಸಂವಿಧಾನ ಪೀಠದಲ್ಲಿ ಅವ್ರು ಹೇಳ್ತಾರೆ, ದಿ ಡಿಪ್ರವೇಷನ್ಸ್ ಆಫ್ ಪಾವರ್ಟಿ ಆರ್ ಅಗ್ರವೇಟೆಡ್ ಬೈ ಕನ್ಸಿಡರೇಷನ್ಸ್ ಆಫ್ ಕಾಸ್ಟ್ ಅಂತ. ಬಡತನದಿಂದ ಉಂಟಾಗುವ ಬವಣೆಗಳು ಜಾತಿ ಕಾರಣದಿಂದಾಗಿ ಇನ್ನೂ ಉಲ್ಬಣಗೊಳ್ಳುತ್ತೆ. ಹಾಗಾಗಿ ಜಾತಿಯೇ ಪ್ರಧಾನ ಮಾನದಂಡ, ಜಾತಿ ಮತ್ತು ಜೀವನಾಂಶ, ಜಾತಿ ಮತ್ತು ಆದಾಯ ಅನ್ನೋದನ್ನೇ ಮಾನದಂಡ ಇಟ್ಕೋಬೇಕು ಅಂತ. ಈ ಜಾತಿ ಮತ್ತು ಧರ್ಮ ಬಹಳ ಸೂಕ್ಷ್ಮವಾದಂಥ ವಿಷಯಗಳಿದ್ದಾವೆ. ಕರ್ನಾಟಕದಲ್ಲಿ ನಾವು ಮೊದಲು ನೆನಪು ಮಾಡ್ಕೊಳ್ಬೇಕಾಗಿರೋದು ಯಾರನ್ನ ಅಂತ ಹೇಳಿದ್ರೆ ಕೃಷ್ಣರಾಜ ಒಡೆಯರವರು, ನಾಲ್ವಡಿ ಕೃಷ್ಣರಾಜ ಒಡೆಯರವರು. 1918-21 ಸಂದರ್ಭದಲ್ಲಿ ಮಿಲ್ಲರ್ ಅವರ ಅಧ್ಯಕ್ಷತೆಯಲ್ಲಿ ಆಯೋಗವನ್ನು ರಚನೆ ಮಾಡಿದಂಥ ಒಂದು ಸಂದರ್ಭದಲ್ಲಿ ಒಬ್ಬ ದೊಡ್ಡ ಸಾಧಕ, ಭಾರತ ರತ್ನ ಪ್ರಶಸ್ತಿಯನ್ನು ಪಡ್ಕೊಂಡಂಥ ನಮ್ಮ ವಿಶ್ವೇಶ್ವರಯ್ಯನವರು, ಅವ್ರ ಬಗ್ಗೆ ನಾನು ಹಗುರವಾಗಿ ಮಾತಾಡ್ತಾ ಇಲ್ಲ, ಅವರ ಸಾಧನೆಗಳ ಬಗ್ಗೆ ನಾನು ಹಗುರವಾಗಿ ಮಾತಾಡ್ತಾ ಇಲ್ಲ. ಭಾಳ ದೊಡ್ಡ ಸಾಧಕ, ಆ ಕಾರಣಕ್ಕಾಗಿಯೇ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಕೊಟ್ಟಿದ್ದು. ಆದರೆ ಆ ಸಂದರ್ಭದಲ್ಲಿ ಅವರು ವಿರೋಧವನ್ನು ಮಾಡ್ತಾರೆ ವಿಶ್ವೇಶ್ವರಯ್ಯನವರು, ಮೀಸಲಾತಿಯನ್ನು ಕೊಡಬಾರ್ದು ಇತರೆ ಸಮುದಾಯದವರಿಗೆ ಹಾಗೆ ಅಂಥೇಳಿ. ಆದರೆ ನಾಲ್ವಡಿ ಕೃಷ್ಣರಾಯರು ಜನರ ಬದುಕನ್ನು ಅರ್ಥ ಮಾಡಿಕೊಂಡಿದ್ದರು. ಮೈಸೂರು ಸಂಸ್ಥಾನದಲ್ಲಿರ್ತಕ್ಕಂಥ ಜನರ ಬದುಕನ್ನು ಅರ್ಥ ಮಾಡಿಕೊಂಡು ಸಮಾಜದ ಎಲ್ಲ ವರ್ಗದ ಜನರು ಕೂಡ ನನ್ನ ಆಡಳಿತದಲ್ಲಿ ಇರಬೇಕು, ಅದು ಅಭಿವೃದ್ಧಿಗೆ ಕಾರಣ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಆ ಭಾಳ ದೊಡ್ಡ ಚಾಲನೆಯನ್ನು ಕೊಟ್ಟಂಥವರು ನಾಲ್ವಡಿ ಕೃಷ್ಣರಾಜ ಒಡೆಯರವರು ಅನ್ನೋಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾವು ನೆನಪು ಮಾಡಿಕೊಳ್ಬೇಕಾಗತ್ತೆ. ಎರಡನೇದೇನು ಅಂತ ಹೇಳಿದ್ರೆ,
ಯಾಕೆ ಈ ಮೀಸಲಾತಿ ಬರ್ತಾ ಇದೆ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಅವರು ಕೂಡ ಪುನಃ ಕೇಳ್ಕೊಂಡು ಬಂದಿದ್ದಾರೆ. ನೀವು ರಾಜ್ಯ ಸರ್ಕಾರಗಳು ಅನೇಕ ಸಂದರ್ಭಗಳಲ್ಲಿ ನಮ್ಮ ಕೋರ್ಟನ್ನು ನೀವು ಅಪ್ರೋಚ್ ಮಾಡ್ತಾ ಇದ್ದೀರಾ ನೀವು, ಆದ್ರೆ ಅವ್ರು ಕೇಳ್ತಾರೆ ನಿಮ್ಮಲ್ಲಿ ಯಾವ ಅಂಕಿಅಂಶಗಳಿದ್ದಾವೆ, ನಿಮ್ಮ ಓಕೆ ಓಕೆ ಇಲ್ಲ ಇಲ್ಲ ಸರ್, ಇಲ್ಲಿ ಯಾವ ಅಂಕಿಅಂಶಗಳಿದ್ದಾವೆ. ಇಲ್ಲಿ ಪ್ರಶ್ನೆ ಆ ಕಾರಣಕ್ಕಾಗಿನೇ ಸುಪ್ರೀಂ ಕೋರ್ಟ್ ಅವರೇ ನಿರ್ದೇಶನ ಕೊಡ್ತಾರೆ ಹಿಂದುಳಿದ ವರ್ಗ. ಇವತ್ತು ಕರ್ನಾಟಕದಲ್ಲಿ ಬಹುತೇಕ ಎಲ್ಲ ಸಮುದಾಯಗಳು ಕೂಡ ಮೀಸಲಾತಿ ಫಲಾನುಭವಿಗಳೇ. 3-4 ಸಮುದಾಯಗಳನ್ನು ಹೊರತುಪಡಿಸಿದ್ರೆ ಎಲ್ಲ ಸಮುದಾಯಗಳು ಕೂಡ ಮೀಸಲಾತಿಯ ಫಲಾನುಭವಿಗಳೇ ಇದ್ದಾರೆ. ಇಷ್ಟಾದ್ರೂ ಕೂಡ ಅನಾವಶ್ಯಕವಾದಂತಹ ಗೊಂದಲಗಳನ್ನ ರಾಜಕೀಯ ಕಾರಣಗಳಿಗೋಸ್ಕರ ಸೃಷ್ಟಿ ಮಾಡ್ತಾ ಇದ್ದಾರೆ. ಎಸ್ ಇದಕ್ಕೆ ಸಂಬಂಧಪಟ್ಟಂಗೆ ಮಹೇಶ್ ಅವರು ಏನು ಹೇಳ್ತಾರೆ ಕೇಳೋಣ. ಜೊತೆಗೆ ಶ್ರೀಕಂಠೇಗೌಡರು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ, ಅವ್ರ ಜೊತೆಗೂ ಕೂಡ ಮಾತಾಡ್ತೀವಿ. ಅದಕ್ಕಿಂತ ಮೊದಲು ಶಾರ್ಟ್ ಬ್ರೇಕ್.